ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಜೋರಾಯಿತು ಡಿಕೆ ವರ್ಸಸ್ ಎಚ್ಡಿಕೆ ಫೈಟ್. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಘಟಾನುಘಟಿಗಳ ಬ್ಯಾಟಲ್. ಇನ್ನು ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಡಿಕೆ ಹೇಳಿದ್ದಾರೆ. ರಾಜ್ಯದಲ್ಲಿ ಜೋರಾಯಿತು ಡಿಕೆ ವರ್ಸಸ್ ಎಚ್ಡಿಕೆ ಫೈಟ್. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಘಟಾನುಘಟಿಗಳ ಬ್ಯಾಟಲ್. ಟೌನ್ಶಿಪ್ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಈಗಾಗಲೇ ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಡಿಕೆ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ ಎಂದ ಎಚ್ಡಿ ಕುಮಾರಸ್ವಾಮಿ. ಇನ್ನು ಟೌನ್ಶಿಪ್ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ಗೆ ಪ್ಲಾನ್ ಅಂತ ಹೇಳಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು. ಇನ್ನು ಡಿಕೆಶಿಗೆ ಬಹಿರಂಗ ಚರ್ಚೆಗೆ ಕುಮಾರಸ್ವಾಮಿ ಅವರು ಆಹ್ವಾನಿಸಿದ್ದಾರೆ. ಎಚ್ಡಿಕೆ ಜೊತೆ ಚರ್ಚೆಗೆ ನಾನ್ ರೆಡಿ ಅಂತ ಹೇಳಿ ಕನಕಪುರದ ಬಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಚ್ಡಿಕೆ ಡಿಕೆ ಜಿದ್ದು ಯಾಕೆ ಅನ್ನೋ ಪ್ರಶ್ನೆ ಇದು. 9 ಹಳ್ಳಿ 6650 ಎಕರೆ ಕೃಷಿ ಭೂಮಿ, ಹಾಗೆ ರೈತರು ಭೂಮಿ ಬಿಟ್ಟು ಕೊಡ್ತಾರಾ ಅನ್ನೋ ಪ್ರಶ್ನೆ ಇದು. ರಾಜಕೀಯ ಸ್ವಾರ್ಥ, ಪ್ರತಿಷ್ಠೆ, ರೈತರಿಗೆ ನ್ಯಾಯದ ಲಾಭ ಸಿಗುತ್ತಾ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಈಗಾಗಲೇ ಅಸಲಿಗೆ ಬಿಡದಿಯಲ್ಲಿ ಟೌನ್ಶಿಪ್ ಅನ್ನ ಮಾಡ್ತಾ ಇರೋದು ಯಾಕೆ? ಇವರಿಬ್ರು ನಡುವೆ ಯಾಕಿಷ್ಟು ಹಠ ಅಂತ ಹೇಳಿ ಪ್ರಶ್ನೆ ಎದ್ದಿದೆ. ಚರ್ಚೆ ಮಾಡೋಣ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನಿನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು. ಆ ಕಾಲೇಜ್ ಹಣೆ ಬರವೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಆ ರೀತಿಯ ದೌರ್ಜನ್ಯ ಮಾಡಿ ಸರ್ಕಾರದ ಭೂಮಿನ ನಾವಿವತ್ತು ಅದೇನೋ 4 ಎಕರೆ ನಡೀತಾ ಇದೆಯಲ್ಲ ನಮ್ಮದು, ಇನ್ನೂ ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವೆಂದೂ ಮಾಡಿಲ್ಲ. ಯಾವ ಚರ್ಚೆಗೂ ಸಿದ್ಧ ಇದ್ದೇನೆ. ಬಿಡದಿನಲ್ಲಿ ಇವತ್ತು ಮಾಧ್ಯಮದಲ್ಲಿ ಕೆಲವು ಪತ್ರಿಕೆಯಲ್ಲಿ ಬಂದಿದೆ. ಈಗಾಗಲೇ ಸುಮಾರು 3,500 ಜನ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದಿದ್ದಾರೆ. ಎಲ್ಲರೂ ಜಮೀನು ಇರ್ತಕ್ಕಂಥವ್ರು ಅದು ಒಂದು ಪಾಪ ಪಂಥಿ ಆಹ್ವಾನಕ್ಕಿರೋ ಕರೆದಿದ್ದಾರಂತೆ. ಆ ಪಂಥ ಆಹ್ವಾನ ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರು ಹೇಳ್ತಾ ಇದ್ರು. ಈಗ ರೈತನ ಬಿಡಕ್ಕೆ ಇಷ್ಟ ಇಲ್ಲ. ಇರ್ಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬಿಡ್ತೀವಿ. ಫಸ್ಟು ಅವ್ರು ಮಾಡ್ಬೇಕಾದ ಇಷ್ಟೇ. ಪಂಥವನ್ನ ನಾನು ರೆಡಿ ಇದ್ದೀನಿ, ನಂಬರ್ 1. ಈ ಸದ್ಯಕ್ಕೆ ರೈತರು ಏನ್ ಕೇಳ್ತಾ ಇದ್ರು ಅಂದ್ರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಜಾಸ್ತಿ ಆಗ್ತದೆ ಟನ್ಗೆ, ಅದನ್ನ ಫಸ್ಟು ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನಾನು ಮತ್ಬಿಟ್ಟಿದ್ದೆ ನಾನು ಈ ಸಿಮೆಂಟು ಕಬ್ಬಳದ್ದು. ಈ ಪೆಟ್ರೋಲು ಡೀಸೆಲ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗೋಯ್ತಿರ್ತಾರಣ, ಅವರೇ ಇದನ್ನ ನೀನು ಫಸ್ಟು ಅದನ್ನ ಕೇಳೋಣ ಅಂತ ಹೇಳ್ತಾ ಇದ್ದಾರೆ. ಅದು ನೀವು ಕೇಳ್ರೆ ಅಂತ ಹೇಳ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಆಯ್ತು ಬೇಕಾದ್ರೆ ಪಾಪ ಅಂತ ಅವರು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರೆದಿದ್ದಾರೆ. ಆಯ್ತು, ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತೀರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಗೊತ್ತು, ಇದು 5 ನಿಮಿಷಕ್ಕೆ ಹೊಂಟೈತಿರೋ ಹುಡಿಕೊಂಡು ನನಗೂ ಗೊತ್ತು, ನೀವು ಬೇಕಾದ್ರೆಲ್ಲ ಮಾಡಿ. ಬಟ್ ಒಂದೇನಪ್ಪ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡೋದು, ಫಸ್ಟು ಕುಮಾರನಿಗೆ ಈಗ ಏನಾದ್ರು ಮಾಡಿ ಬೆಲೆ ಏರಿಕೆಯಿಂದ ನಮ್ಮ ಜನ ಸಾಯ್ತಾ ಇದಾರಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ರಿಪೋರ್ಟರ್ ದುರ್ಗೇಶ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬಿಡದಿಯಿಂದ. ಎಸ್ ದುರ್ಗೇಶ್, ಇಲ್ಲಿ ಒಂದ್ ಕಡೆ ರಾಜ್ಯದಲ್ಲಿ ಮತ್ತೆ ಎಚ್ಡಿಕೆ ವರ್ಸಸ್ ಡಿಕೆಶಿ ಫೈಟ್ ಜೋರಾಗಿದೆ. ಇನ್ನೊಂದ್ ಕಡೆ ಬಿಡದಿ ಟೌನ್ಶಿಪ್ ಪ್ಲಾನ್ ಈಗ ಒಂದ್ ಕಡೆ ಡಿಕೆ ಅವರು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅದಕ್ಕೆ ಉತ್ತರವನ್ನ ಇನ್ನೊಂದ್ ಕಡೆ ಎಚ್ಡಿಕೆ ಅವರು ಕೂಡ ಕೊಡ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದುರ್ಗೇಶ್?
ಎಸ್ ಅಂಕಿತ, ರಾಜ್ಯದಲ್ಲಿ HDK ವರ್ಸಸ್ DK ಶಿವಕುಮಾರ್ ಅನ್ನುವಂಥ ಫೈಟ್ ಶುರುವಾಗಿದೆ. ಅದರಲ್ಲೂ ಕೂಡ ಬಿಡದಿಯ ಒಂದು ಟೌನ್ಶಿಪ್ ವಿಚಾರವನ್ನ JDS ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. 2006ರಲ್ಲಿ ಇದೇ ಒಂದು ಯೋಜನೆಗೆ ಕುಮಾರಸ್ವಾಮಿ ಅವರು ಚಾಲನೆ ನೀಡಿದ್ರು, ಯೋಜನೆ ಜಾರಿ ಮಾಡೋದಕ್ಕೆ ಮುಂದಾಗಿದ್ರು. ಬಿಡದಿ ಜೊತೆಗೆ ಹೊಸಕೋಟೆ ಸೇರಿದಂತೆ 5 ನಗರಗಳನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಆದ್ರೆ ಅವತ್ತು ಮಾಡಿದಂತ ಪ್ಲಾನ್ನೇ ಬೇರೆ, ಇವತ್ತು ಆಗ್ತಿರುವಂತಹ ಪ್ಲಾನ್ ಬೇರೆ ಅನ್ನುವಂಥದ್ದು ನಿಟ್ಟಿನಲ್ಲಿ HD ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ರೈತರ ಜಮೀನನ್ನ ಪಡೆದು DK ಶಿವಕುಮಾರ್ ಸೇರಿದಂತೆ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಬಿಸಿನೆಸ್ ಅನ್ನ ಮಾಡ್ತಾ ಇದೆ, ಇದು ಸರಿಯಲ್ಲ, ಇದರ ವಿರುದ್ಧ ನಾವಿದ್ದೇವೆ, ರೈತರ ಪರವಾಗಿ ನಾವಿದ್ದೇವೆ. ಈ ಒಂದು ವಿಚಾರವನ್ನ ಸರ್ಕಾರ ಕೈ ಬಿಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಇದೇ ವಿಚಾರಕ್ಕೆ DCM DK ಶಿವಕುಮಾರ್ ಕೂಡ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕೆಲಸಗಳಾಗ್ತಿದ್ದಾವೆ ಅದೇ ಮಾದರಿಯಲ್ಲಿ ಬಿಡದಿಯನ್ನು ಕೂಡ ಒಂದು ನಗರವನ್ನ ಮಾಡಬೇಕು, ಟೌನ್ಶಿಪ್ ಅನ್ನ ಮಾಡಬೇಕು. ಕುಮಾರಸ್ವಾಮಿ ಅವರು ಮಾಡಿದಂತ ಯೋಜನೆಯನ್ನೇ ನಾವು ಮುಂದುವರಿಸ್ತಾ ಇದ್ದೇವೆ. ಅವರೇನು ಯೋಜನೆ ಮಾಡಿದ್ರು ಅದೇ ರೀತಿಯಲ್ಲಿ ನಗರವನ್ನ ದೊಡ್ಡದಾಗಿ ವಿಸ್ತೀರ್ಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಅನ್ನೋದನ್ನ DK ಶಿವಕುಮಾರ್ ಹೇಳಿದ್ದಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ HDK ಮತ್ತು DK ಶಿವಕುಮಾರ್ ಅವರೇ ಟಾಕ್ ಫೈಟ್ ನಡೀತಾ ಇರುವಂತದ್ದು. ಈಗ ರೈತರ ಜಮೀನನ್ನ ಏನು ಪಡೆದುಕೊಳ್ಳುತ್ತಿದ್ದಾರೆ, ಅವತ್ತು ಮಾಡಿದಂತ ಯೋಜನೆ ಬೇರೆ ಮತ್ತು ಏನು ರೈತರಿಗೆ 2 ಕೋಟಿ ಕೊಡುವಂತ ಕೆಲಸವನ್ನ ಮಾಡ್ತಿದ್ದೀವಿ ಅನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದ್ರೆ ದುಪ್ಪಟ್ಟಾಗಿದೆ ಜಮೀನಿಗೆ ಒಂದು ದರ ಅನ್ನುವಂಥದ್ದು ಇಲ್ಲಿ ಅಸಮಾಧಾನವನ್ನ HD ಕುಮಾರಸ್ವಾಮಿ ಅವರು ಹೊರಹಾಕಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ಮಾಡಲೇಬೇಕಾದಂತ ಒಂದು ಪ್ರತಿಷ್ಠೆಗೆ ಬಿದ್ದಿದೆ. ಸರ್ಕಾರ ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಲು ಸಭೆಗಳನ್ನ ಮಾಡ್ತಾ ಇದೆ. ಕೆಲವೊಂದಿಷ್ಟು ರೈತರು ಕೂಡ ಇದಕ್ಕೆ ಒಪ್ಪಿಗೆನ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಆದರೆ HD ಕುಮಾರಸ್ವಾಮಿ ಅವರು ಹೇಳ್ತಿರುವಂತದ್ದು ಇದಕ್ಕೆ ಯಾವುದೇ ರೀತಿಯಂತ ಒಪ್ಪಿಗೆನ ರೈತರು ಕೊಟ್ಟಿಲ್ಲ. 80% ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಜಮೀನನ್ನ ಕಸಿದುಕೊಳ್ಳಬಾರದು. ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯ ಶೋಧನಾ ಸಮಿತಿಯ ವರದಿಯನ್ನು ಕೂಡ ಪಡೆದಿದೆ ಮತ್ತು ರೈತರು ಜಮೀನನ್ನ ಇಟ್ಕೊಂಡು ವ್ಯವಸಾಯವನ್ನ ಮಾಡ್ತಿಲ್ಲ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ತರಕಾರಿ ಸೇರಿದಂತೆ ಹಲವಾರು ವ್ಯವಸಾಯಗಳನ್ನ ಮಾಡ್ಕೊಂಡಿರುವಂತಹ ಜನರ ಒಂದು ಜಮೀನನ್ನ ಕಿತ್ಕೊಳ್ಳೋದು ಸರಿಯಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಿರುವಂತದ್ದು. ಹೀಗಾಗಿ ಇಬ್ಬರ ನಡುವಿನ ಟಾಕ್ ಫೈಟ್ ಸಾಕಷ್ಟು ತಾರಕಕ್ಕೇರ್ತಾ ಇದೆ. ಜನರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. HD ಕುಮಾರಸ್ವಾಮಿ ಅವರು ರೈತರ ಪರ ಇದ್ದೇವೆ ಅಂತ ಮಾತನ್ನ ಹೇಳಿದರೆ DK ಶಿವಕುಮಾರ್ ಅವರು ರೈತರ ಪರವಾಗಿ ನಾವಿದ್ದೇವೆ, ರೈತರಿಗೆ ಮತ್ತು ಬೆಂಗಳೂರು ಬಿಡದಿ ಭಾಗ ಇದೊಂದು ಅಭಿವೃದ್ಧಿ ಆಗಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದೀವಿ, ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅನ್ನುವಂಥ ಅಸಮಾಧಾನವನ್ನು ಆಕ್ರೋಶವನ್ನು ಅವರು ಹಾಕ್ತಿದ್ದಾರೆ. ಇಬ್ಬರ ನಡುವಿನ ಜಗಳ, ರಾಜ್ಯ ಸರ್ಕಾರ ಮತ್ತು ರೈತರ ನಡುವಿನ ಈ ಒಂದು ಸಂಘರ್ಷ ಯಾವ ರೀತಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇಲ್ಲಿರೋ ರೈತರು ಕೂಡ ಸಾಕಷ್ಟು ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಿರುವಂತದ್ದು, ಪರ ವಿರೋಧದ ಚರ್ಚೆ ನಡೀತಾ ಇದೆ. ಇವತ್ತು ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಕೂಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಮಾಹಿತಿಗೆ.